मेरा बचपन पाठ का पाठ विश्लेषण के दूसरे भाग के लिए। तो हम पिछले पीरियड्स में हमने पाठ के लेखक जो एपीजे अब्दुल कलाम थे, कलाम जी के परिचय हम देख चुके हैं, नए शब्दों को जानकारी प्राप्त की है और पाठ का विश्लेषण भी हमने थोड़ा सा किए थे। तो चलिए अगले भाग जो है उसके बारे में थोड़ा जानकारी प्राप्त करने के लिए कोशिश करेंगे ना। रामेश्वरम मंदिर के सबसे बड़े पुजारी पक्षी लक्ष्मण शास्त्री मेरे पिताजी के अभिन्न मित्र थे। ನೋಡಿ ನಾವು ಆಗಲೇ ನೋಡಿದ ಹಾಗೆ ರಾಮೇಶ್ವರಂ ಎದಕ್ಕೆ ಪ್ರಸಿದ್ಧಿಯಾಗಿದೆ? ಶಿವ ಮಂದಿರಕ್ಕೆ ಪ್ರಸಿದ್ಧಿಯಾಗಿದೆ. ಶಿವ ಮಂದಿರ ಬಹಳ ದಕ್ಷಿಣ ಭಾರತದ ಬಹಳ ಪ್ರಖ್ಯಾತವಾದಂತಹ ದೇವಸ್ಥಾನಗಳಲ್ಲಿ ಒಂದು. ಅಂತಹ ದೇವಸ್ಥಾನದ ಸಬ್ಸೆ ಬಡೆ ಪೂಜಾರಿ, ಎಲ್ಲದಕ್ಕಿಂತ ದೊಡ್ಡ ಅಂದ್ರೆ ಪ್ರಮುಖ ಪೂಜಾರಿ ಇದಾರಲ್ಲ, ಅವರು ಯಾರವರು? ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಅವರ ಹೆಸರು. ಅವರು ಮೇರೆ ಪಿತಾಜಿಗೆ, ನನ್ನ ತಂದೆಯವರ ಅಭಿನ್ನ ಮಿತ್ರತೆ. ಅಭಿನ್ನ ಮಿತ್ರ ಅಂದ್ರೆ ಭಿನ್ನ ಅಂದ್ರೆ ಬೇರೆ ಬೇರೆ, ಅಭಿನ್ನ ಅಂದ್ರೆ ಒಂದೇ, ಅಂದ್ರೆ ಬಹಳ ಖಾಸ, ಅತ್ಯಂತ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಯಾರ್ಯಾರು? ಅಬ್ದುಲ್ ಕಲಾಂ ಅವರ ತಂದೆ ಜಿನುಲಾಬಾದಿನು ಮತ್ತು ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ. ಇದನ್ನ ಯಾಕೆ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರಿಬ್ರು ಕೂಡ ಅನ್ಯ ಸಮುದಾಯದವರು. ಇವರು ಮುಸಲ್ಮಾನ್ ಸಮುದಾಯದವರು, ಅವರು ಹಿಂದೂ ಸಮುದಾಯದವರು. ಅದರಲ್ಲೂ ಕೂಡ ಇಬ್ಬರು ಕೂಡ ಧಾರ್ಮಿಕ ನೇತಾರರು. ಬಹುಶಃ ಅಬ್ದುಲ್ ಕಲಾಂ ಅವರ ತಂದೆಯವರು ಕೂಡ ಜಿನುಲಾಬಾದನ್ನು ಕೂಡ ಅದರ ಮುಲ್ಲಾ ಆಗಿದ್ರು ಅಂತ ನಾನೆಲ್ಲ ಒಂದು ಕಡೆ ಓದಿದ್ದೀನಿ. ಆ ಮಸೀದಿಯ ಮುಲ್ಲಾ ಆಗಿದ್ದು ಅಂದ್ರೆ ಅದೇ ಇಲ್ಲಿ ಪೂಜಾರಿ ಅಂತ ಏನು ಒಂದು ಸ್ಥಾನಮಾನಗಳಿದ್ದಾವೋ ಹಾಗೆ ಮುಲ್ಲಾಗಳಿಗೂ ಕೂಡ ಅಲ್ಲಿ ಸ್ಥಾನಮಾನಗಳಿದ್ದಾವೆ ಮಸೀದಿಯಲ್ಲಿ. ಹಾಗಾಗಿ ಎರಡೂ ಧರ್ಮದ ಪ್ರಮುಖರು ಒಟ್ಟಿಗೆ ಸೇರ್ಕೊಳ್ಳೋದಿದೆಯಲ್ಲ, ಬಹಳ ವಿಶೇಷವಾದ ಸಂಗತಿ. ಅದು ಯಾವುದೇ ಭೇದ ಭಾವ ಇಲ್ಲದೆ ಆತ್ಮೀಯ ಗೆಳತಿಯರನ್ನು ತರೋದಿದೆಯಲ್ಲ, ಅದು ಇನ್ನೂ ವಿಶೇಷ. ಅಂತಹ ಒಂದು ವಿಶೇಷತೆಯನ್ನ ನಾವು ಅಬ್ದುಲ್ ಕಲಾಂ ಅವರ ತಂದೆಯವರಲ್ಲಿ ಕಾಣಬಹುದು ಅಂತ. ನೋಡಿ ಈ ಕಡೆ ಚಿತ್ರ ಇದೆಯಲ್ಲ, ಇವರೇ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ. ಇವರು ಆ ರಾಮೇಶ್ವರಂ ದೇವಸ್ಥಾನದ ಮುಖ್ಯ ಪೂಜಾರಿಗಳು. ಆಧ್ಯಾತ್ಮಿಕ ಮಾಮಲೋಂ ಪರ್ ಚರ್ಚಾಯೇ ಕರ್ತೆ ರಹತೆ. ಇವರಿಬ್ಬರು ಮಾತಾಡ್ತಾ ಇದ್ರು, ಚರ್ಚೆ ಮಾಡ್ತಿದ್ರು. ಯಾವುದ್ರ ಬಗ್ಗೆ? ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಂತೆ. ಅಂದ್ರೆ ಈ ಎಲ್ಲ ಧರ್ಮಗಳು ಬಸವಣ್ಣ ಹೇಳೋ ಹಾಗೆ ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಜೀವರಾಶಿಗಳೆಲ್ಲದರಲ್ಲಿಯೂ ಅಂತ ಹೇಳ್ತಾರೆ. ಎಲ್ಲ ಧರ್ಮಗಳು ಹೇಳೋದು ಒಂದನ್ನೇ, ದಯವನ್ನೇ. ಎಲ್ಲ ಧರ್ಮಗಳ ದಾರಿಯೂ ಹೋಗೋದು ಆ ಭಗವಂತನ ಹತ್ರನೇ. ಅದನ್ನು ಒಬ್ರು ಅಲ್ಲ ಅಂತ ಕರೆದ್ರೆ, ಒಬ್ರು ಭಗವಂತ ಅಂತ ಕರೆದ್ರೆ, ಇನ್ನೊಬ್ರು ಯೇಸು ಅಂತ ಕರಿಬಹುದು, ಇನ್ನೊಬ್ರು ಬೇರೆ ಹೆಸರಿನಲ್ಲಿ ಕರಿಬಹುದು. ಭಗವಂತ ಭಗವಂತನೇ. ಅಂಥವುಗಳ ಬಗ್ಗೆ ಇವರು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಜಬ್ ಮೈ ಪ್ರಶ್ನೆ ಪೂಚ್ನೆ ಲಾಯಕ್ ಬಡಾ ಹುವಾ, ಯಾವಾಗ ನಾನು ಪ್ರಶ್ನೆ ಕೇಳಲಿಕ್ಕೆ ಯೋಗ್ಯನಾದ, ಲಾಯಕ್ ಅಂದ್ರೆ ಯೋಗ್ಯ, ನ ಲಾಯಕ್ ಅಯೋಗ್ಯ, ಲಾಯಕ್ ನ ಲಾಯಕ್, ಬಡಾ ಹುವಾ ದೊಡ್ಡವನಾದೆ, तो आगा मैंने पिताजी से नमाज की ಪ್ರಾಸಂಗಿಕತಾ ಕೆ ಬಾರೆ ಮೇ ಪೂಛಾ. ಸಹಜ, ಮಕ್ಕಳು ಕುತೂಹಲ. ಆವಾಗ ಅವರು ಒಂದ್ಸರಿ ಕೇಳ್ತಾರಂತೆ, ಏನಪ್ಪಾಜಿ ಈ ನಮಾಜ್ಗೆ ಪ್ರಾಸಂಗಿಕತಾ ಅಂದ್ರೆ ಯಾಕೆ ಮಾಡ್ಬೇಕಿದ್ನ ನಮಾಜ್ನ, ಇದರಿಂದ ಆಗೋ ಲಾಭ ಏನು, ಮತ್ತು ಅವ್ರು ಯಾರು ಮಾಡೋದಿಲ್ವಲ್ಲ ಬೇರೆಯವರು ಅಂತ ಕೇಳಿದಾಗ ಅವರು ತಂದೆಯವರು ಹೇಳಿದಂಥ ಉತ್ತರ ಬಹಳ ಮಹತ್ತರವಾದಂಥದ್ದು. ಅದನ್ನ ಅವ್ರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೋಡೋಣ ಈಗ ಅದನ್ನು ನಾವು. ವೇಕಹತೆ ಅವ್ರು ಹೇಳಿದ್ರು ಅವಾಗ ತಂದೆ ಜಿನುಲಾಬಾದಿನ್ ಅವರು, ಜಬ್ ತುಮ್ ನಮಾಜ್ ಪಡ್ತೆ ಹೋ, ಯಾವಾಗ ನೀನು ನಮಾಜನ್ನು ಓದುತ್ತೀಯೋ, ತೋ ಆಗ ತುಮ್ ಅಪನೆ, ನೀನು ನಿನ್ನ ಶರೀರ್ಸೆ, ಶರೀರದಿಂದ ಇತರ ಬ್ರಹ್ಮಾಂಡಕ, ಇತರ ಬ್ರಹ್ಮಾಂಡದ ಏಕ ಹಿಸ್ಸಾ ಬನ್ ಜಾತೆ ಹೋ, ಒಂದು ಭಾಗ ಆಗುತ್ತೀಯಾ. ಅಂದರೆ ನಮಗೆ ಗೊತ್ತಿಲ್ಲದಂಥ ಒಂದು ಅಹಂಕಾರ ಬೆಳೆದು ಬಿಡ್ತತೆ. ನಾನು ಸುಂದರವಾಗಿದ್ದೀನಿ, ನಾನು ಗಟ್ಟಿಮುಟ್ಟಾಗಿದ್ದೀನಿ, ನನ್ನ ದೇಹ ಹಂಗೆ ಹಿಂಗೆ ಅಂತೇಳಿ. ಆದರೆ ವಾಸ್ತವವಾಗಿ ಈ ದೇಹ ಯಾವುದರಿಂದ ನಿರ್ಮಾಣ ಆಗಿದೆ? ಪಂಚಭೂತಗಳು ಅಂತ ಕರೀತಾರೆ. ಪಂಚಭೂತಗಳು ಅಂದರೆ ಅಗ್ನಿ, ವಾಯು, ಬೆಂಕಿ, ನೀರು, ಗಾಳಿ. ಇವೇ ನಮ್ಮ ದೇಹವನ್ನು ಸೇರ್ಕೊಂಡು ದೇಹ ಆಗಿರುವಂಥದ್ದು. ಮತ್ತೇನಾಗುತ್ತೆ? ಇದು ಮತ್ತೆ ಪಂಚಭೂತಗಳಲ್ಲಿ ಲೀನ ಆಗುತ್ತೆ. ಹಾಗಾಗಿನೇ ಯಾರಾದರೂ ಸತ್ತಾಗಿ ಹೇಳ್ತಾರಲ್ಲ, ಪಂಚಭೂತಗಳಲ್ಲಿ ಲೀನವಾದರು ಅಂತ. ಹೀಗೆ ಅಂದ್ರೆ ನಮಗೆ ಅರಿವಿರಬೇಕು, ನಾವು ಅಂದರೆ ಈ ದೇಹ ಇದೆಯಲ್ಲ, ಈ ದೇಹ ಯಾವುದೋ ಒಂದು ಭಾಗ ಅಲ್ಲ, ಪ್ರಕೃತಿಯನ್ನು ಬಿಟ್ಟು ನಾವಿಲ್ಲ, ನಾವು ಪ್ರಕೃತಿಯ ಒಂದು ಭಾಗ ಅಷ್ಟೇನೆ. ಈ ತಿಳುವಳಿಕೆ ನಮಗೆ ಮೂಡಿ ಬಂತು ಅಂತ ಹೇಳಿದ್ರೆ ನಾವು ಪ್ರಪಂಚವನ್ನು ನೋಡುವಂತಹ, ಇತರ ಜೀವಜಂತುಗಳನ್ನು ನೋಡುವಂತಹ ದೃಷ್ಟಿಕೋನ ಬೇರೆ ಆಗುತ್ತೆ.
ಅವುಗಳ ಬಗ್ಗೆ ನಮಗೆ ಕರುಣೆ ಅಥವಾ ಪ್ರೀತಿ ಅಥವಾ ಸಹಾನುಭೂತಿ ಉಕ್ಕಿ ಬರ್ತದೆ. ಈ ಭಾವನೆ ನಮಗೆ ಬೆಳಿಬೇಕು. ಅಂತಹ ಒಂದು ಭಾವನೆ ನಮಾಜ್ ಓದೋದ್ರಿಂದ ಆಗುತ್ತೆ ಅಂತೇಳಿ ಅಬ್ದುಲ್ ಕಲಾಂ ಅವರಿಗೆ ಅವ್ರ ತಂದೆ ಜುನಲಾಬಾದಿನ್ ಅವರು ಹೇಳ್ತಾರೆ. ಇಲ್ಲೂ ಕೂಡ ಅಷ್ಟೇ, ಬಸವಣ್ಣವರು ಕೂಡ ಹೇಳುವಂಥ ಮಾತು ಅಷ್ಟೇ. ಏನು ಹೇಳ್ತಾರೆ? ಮಣ್ಣ ಬಿಟ್ಟು ಮಡಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ನೀನೇ ದೇವ್ರು ಕಣಪ್ಪ. ಮಣ್ಣು ಬಿಟ್ಟು ಹೆಂಗೆ ಮಡಕೆ ಇರೋಕ್ಕೆ ಸಾಧ್ಯ ಇಲ್ವೋ, ನಿನ್ನ ಬಿಟ್ಟು ದೇವ್ರು ಇರೋಕ್ಕೆ ಸಾಧ್ಯ ಇಲ್ಲ. ದೇವರು ಅಂದ್ರೆ ಏನು? ಅದು ಅಲ್ಲಿ ಮುಂದುವರೆದು ಬಸವಣ್ಣವರಲ್ಲಿ ಹೇಳೋ ಹಾಗೆ ಅದೊಂದು ಅಪ್ರತಿಮ, ಅಗೋಚರ, ಅದು ಆ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು, ವಿಶ್ವದಿಂದ ಹತ್ತತ್ತ ಇರುವಂಥದ್ದು. ಅಂದರೆ ಇಡೀ ಪ್ರಕೃತಿನೇ ದೇವರು. ಆ ಪ್ರಕೃತಿ ಎಲ್ಲ ಸೇರ್ಕೊಂಡು ನಮ್ಗೆ ಸೃಷ್ಟಿ ಮಾಡಿದೆ, ನಾವು ಅದರಿಂದ ಭಿನ್ನರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೋಡಿ, ಇಲ್ಲಿ ಒಂದು ನಮಾಜ್ ಮಾಡುವಂಥ ಒಂದು ಚಿತ್ರವನ್ನು ನಾವಿಲ್ಲಿ ಗಮನಿಸ್ಬೋದು. ಅಲ್ಲಿ ಆ ನಮಾಜ್ ಮಾಡುವಂಥ ಇದರಲ್ಲಿ ಹೆಂಗಿದೆಯಪ್ಪ ಅಂತ ಹೇಳಿದ್ರೆ, ಜಿಸ್ಮೆ ಹಾಗೆ ನಮಾಜ್ ಮಾಡಬೇಕಾದ್ರೆ ಇದರಲ್ಲಿ ದೌಲತ್, ಯಾವುದೇ ದೌಲತ್ ಅಂದರೆ ಅಂತಸ್ತು, ಆಯು, ವಯಸ್ಸು, ಜಾತಿ ಯಾ ಧರ್ಮ, पंथ धर्म पंथ का कोई भेद भाव नहीं होता, ಯಾವುದೇ ಭೇದ ಭಾವ ಇರುವುದಿಲ್ಲ. ಅಲ್ಲಿ ನಾನು ಕೂಡ ಒಂದು ಮಸೀದಿಗೆ ಹೋಗಿ ನೋಡಿದ್ದೇನೆ. ಅಲ್ಲಿ ಬರುವಂಥವರು ಯಾವುದೇ ವರ್ಗದ ವರ್ಗ ಅಂದರೆ ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಕೂಲಿಕಾರ ಇರ್ಬೋದು, ಯಾರು ಫಸ್ಟ್ ಬರ್ತಾರೋ ಅಲ್ಲಿ ಅವ್ರು ಫಸ್ಟ್ ನಿಂತ್ಕೊಳ್ತಾರೆ. ಅಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಅಂಥ ಒಂದು ಸಮಾನತೆಯನ್ನು ತೋರಿಸುವಂಥ ಒಂದು ಸಂದರ್ಭ ಇದು ಅಂತೇಳಿ ಅಬ್ದುಲ್ ಕಲಾಂ ಅವರಿಗೆ ತಂದೆಯವರು ನಮಾಜಿನ ಬಗ್ಗೆ ಹೇಳ್ತಾರೆ. ಒಂದು ಪ್ರಶ್ನೆನೂ ಕೂಡ ಕೇಳ್ಬೋದು. नमाज के बारे में अब्दुल कलाम जी के पिताजी ने अब्दुल कलाम जी को क्या कहा था? ಅವಾಗ ನೀವು ಈ ಉತ್ತರವನ್ನು ಬರೆಯಬೇಕಾಗುತ್ತೆ. ಮುಂದುವರೆದು ನೋಡೋಣ. ಮುझे याद है, ನನಗಿನ್ನೂ ನೆನಪಿದೆ. ಪಿತಾಜಿ ಕಿ ದಿನಚರ್ಯ, ನನ್ನ ತಂದೆಯವರ ದಿನಚರ್ಯ ಅಂದರೆ ದಿನಚರಿ ಅಂದರೆ ದಿನದ ಕಾರ್ಯಕ್ರಮಗಳು. ಪೌ ಪಠನೆಗೆ ಪಹಲೆ ಹಿ, ಪೌ ಪಟ್ನ ನಾವು ಶಬ್ದಾರ್ಥದಲ್ಲಿ ನೋಡಿದ್ದೀವಿ. ಇದೊಂದು ಗಾದೆ ಮಾತು. ಪೌ ಪಟ್ನ ಅಂದರೆ ಬೆಳಗಾಗು, ಬೆಳಗಾಗುವ ಮುಂಚೆಯೇ ಸುಬಹ 4 ಬಜೆ ನೋಡಿ, ಬೆಳಗಿನ ಜಾವ 4 ಗಂಟೆಗೆ ನಮಾಜ್ ಪಡ್ನೆಕೆ ಸಾಥ್, ನಮಾಜನ್ನು ಓದುವುದರ ಜೊತೆಗೆ ಶುರು ಹೋ ಜಾತಿತ್ತಿ, ಆರಂಭ ಆಗ್ತಿತ್ತು. ಅಂದರೆ ಮಹಾನ್ ಪುರುಷರೆಲ್ಲರೂ ಕೂಡ ತಮ್ಮ ಸಮಯವನ್ನು ನಿದ್ದೆಯಲ್ಲಿ ಅಥವಾ ಹಾಳು ಹರಟೆಯಲ್ಲಿ ಕಳೆದಂಥವರಲ್ಲ, ದಿನದ ಪ್ರತಿಕ್ಷಣನೂ ಕೂಡ ಸಾರ್ಥಕವಾಗಿ ಬೆಳೆಸ್ಕೊಂಡಂಥವ್ರು. ಅದೇ ಹಿನ್ನೆಲೆಯಲ್ಲಿ ಅಬ್ದುಲ್ ಕಲಾಂ ಅವರ ತಂದೆ ದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾ ಇದ್ರು. ಎದ್ದ ತಕ್ಷಣಕ್ಕೆ ಅವರು ನಮಾಜನ್ನು ಮಾಡ್ತಾ ಇದ್ರು ಅಥವಾ ಕುರಾನನ್ನು ಓದ್ತಾ ಇದ್ರು. ಅದರ ನಂತರ ಏನು ಮಾಡ್ತಿದ್ರಪ್ಪ ಅಂತಂದರೆ, ನಮಾಜ್ ಕೆ ಬಾದ್, ನಮಾಜಿನ ನಂತರ ವಹ ಹಮಾರೆ ನಾರಿಯಲ್ ಕೆ ಬಾಗ್, ಅವರು ತಮ್ಮ ನಾರಿಯಲ್ ಕೆ ಬಾಗ್, ನಾರಿಯಲ್ ಅಂದರೆ ತೆಂಗು, ಬಾಗ್ ಅಂದರೆ ತೋಟ, ತೆಂಗಿನ ತೋಟಕ್ಕೆ ಜಾಯ ಕರ್ತೈತೆ, ತೆಂಗಿನ ತೋಟಕ್ಕೆ ಹೋಗಿದ್ರಂತೆ. ಬಾಗ್ ಘರ್ ಸೆ ಕರೀಬ್ 4 ಮೀಲ್ ದೂರ ತಾ, ಆ ತೋಟ ಮನೆಯಿಂದ ಕರೀಬ್ ಸುಮಾರು 4 ಮೀಲು, 4 ಮೈಲು ದೂರ ಇತ್ತು. ಕಿಲೋಮೀಟರ್ ಬೇರೆ, ಮೈಲು ಬೇರೆ. ಕಿಲೋಮೀಟರ್ಗಿಂತ ಮೈಲು ಜಾಸ್ತಿ ಇರ್ತದೆ. 2.5 ಕಿಲೋಮೀಟ್ರಿಗೆ ಒಂದು ಮೈಲು ಕಾಣಿಸ್ತದೆ. ಅಂದರೆ ಅಲ್ಲಿಗೆ 4-8 ಕಿಲೋಮೀಟ್ರ್ ಇವರು ತಮ್ಮ ತೋಟಕ್ಕೆ ಹೋಗ್ತಾ ಇದ್ರು ಅಂತ ನೋಡಿ. ಒಂದು ಚಿತ್ರ ಇದೆ ನೋಡಿ, ಇಲ್ಲಿ ನಾರಿಯಲ್ ಕೆ ಬಾಗ್ ಅಂದರೆ ತೆಂಗಿನ ತೋಟ ಅಲ್ಲಿತ್ತು. ಅವರು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾ ಇದ್ರು, ನಮಾಜನ್ನು ಮುಗಿಸ್ತಾ ಇದ್ರು, ನಂತರ ಸೀದಾ ತೋಟಕ್ಕೆ ಹೋಗ್ತಾ ಇದ್ರು. ಹೋಗಿ ಏನು ಮಾಡ್ತಾ ಇದ್ರು? ಕರೀಬ್ ದರ್ಜನ್ ಭರ್, ಸುಮಾರು ದರ್ಜನ್ ಅಂದ್ರೆ ಒಂದು ಡಜನ್ ಗಟ್ಟಲೆ ನಾರಿಯಲ್ ತೆಂಗಿನಕಾಯಿಯನ್ನ ಕಂದೆ ಪರ್ಲಿಯೇ, ಹೆಗಲ ಮೇಲೆ ಹೊತ್ಕೊಂಡು ಪಿತಾಜಿ ಘರ್ ಲೌಡ್ತೆ, ತಂದೆಯವ್ರ ಮನೆಗೆ ವಾಪಸ್ ಬರ್ತಾ ಇದ್ರು. ಸಾಮಾನ್ಯವಾಗಿ ಈ ತೆಂಗಿನಕಾಯಿಗಳು ಬೀಳ್ತಿರ್ತವೆ, ಅದನ್ನು ಕೆಡೋದೇ ಇದ್ರೆ ಯಾವಾಗಲೂ ಡೈಲಿ ಬೀಳ್ತಾನೆ ಇರ್ತವೆ. ಹಾಗೆ ಇವ್ರೇನು ಸಮುದ್ರ ತಟದಲ್ಲಿ ತೆಂಗಿನಕಾಯಿಗಳು ಭಾಳ ಕ್ವಾಲಿಟಿ ಚೆನ್ನಾಗಿರ್ತದೆ. ಇವ್ರದ್ದು ಒಂದಿಷ್ಟು ತೋಟ ಇತ್ತು, ಅಲ್ಲಿ ದಿನ ಹೋಗ್ತಾ ಇದ್ರು. ಅಲ್ಲಿ ಬಿದ್ದಿರೋ ತೆಂಗಿನಕಾಯಿಗಳನ್ನ ಆಯ್ಕೆ ಮಾಡ್ಕೊಂಡು ಅವನು ಒಂದಕ್ಕೊಂದು ಜಿಡ್ಡಿ ಹಾಕೋದು ಅಂತಾರೆ, ಒಂದಕ್ಕೊಂದು ಕೂಡಿಸ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು, ಕಂದೆ ಪರ್ ಹೆಗಲ ಮೇಲೆ ಹೊತ್ಕೊಂಡು ಲಿಯೇ ಪಿತಾಜಿ ಘರ್ ಲೌಡ್ತೆ, ಮನೆಗೆ ಹಿಂದಿರುಗ್ತಾ ಇದ್ರು. ಅವ್ರು ಉಸ್ಕೆ ಬಾದ್ ಹಿ, ಮತ್ತು ಅದರ ನಂತರವೇ ಉನ್ಕಾ ನಾಷ್ತಾ ಹೋತಾತ. ನಾಷ್ತಾ ಅಂದರೆ ಉಪಹಾರ, ತಿಂಡಿ, ಟಿಫನ್ ಆಗ್ತಾ ಇತ್ತು. ಅಂದರೆ ಅಲ್ಲಿ ಬೆಳಗ್ಗೆಯಿಂದನೇ ಅವರು ತಮ್ಮ ಕಾಯಕವನ್ನು ಶುರು ಮಾಡ್ತಾ ಇದ್ರು. ಮುಂದೆ ನೋಡೋಣ. मैंने अपने विज्ञान एवं प्रौद्योगिकी की सारी जिंदगी में पिताजी की बातों का अनुसरण करने की कोशिश की है. ಬಹಳ ಮಹತ್ವದ ಮಾತದು. ಅಬ್ದುಲ್ ಕಲಾಂ ಅವರನ್ನು ಕ್ಷಿಪಣಿಯ ಜನಕ ಅಂತ ಕರಿತೀವಿ, ಆಧುನಿಕ ವಿಜ್ಞಾನಿ ಅವರು. ಇಂತಹ ವಿಜ್ಞಾನಿಯೂ ಕೂಡ ಹೇಳುವಂಥ ಮಾತು,
अपनी विज्ञान एवं प्रौद्योगिकी की सारी जिंदगी में ತನ್ನ ವಿಜ್ಞಾನ ಮತ್ತು ಔದ್ಯೋಗಿಕದ ಇಡೀ ಜೀವನದಲ್ಲಿ ಪಿತಾಜಿ ಕಿ ಬಾತೋಂ ಕೋ ತನ್ನ ತಂದೆಯವರ ಮಾತುಗಳನ್ನು ಅನುಸರಣ ಕರ್ನೆ ಕಿ ಅನುಸರಿಸುವಂತಹ ಆ ಪ್ರಯತ್ನವನ್ನು ಕೋಶಿಶ್ ಕಿ ಹೈ ಪ್ರಯತ್ನವನ್ನು ಮಾಡಿದೆ ಅಂತ. ಈಗೆಲ್ಲ ನಿಮಗೆ ಒಂದು ಉದಾಸೀನ ಮೂಡ್ಬಿಡ್ತದೆ. ಏನೋ ಒಂದಿಷ್ಟು ಮೊಬೈಲ್ ಬಂತನೋ, ಕಂಪ್ಯೂಟರ್ ಕಲ್ತ್ಕೊಂಡೆ ಅಂತನೋ, ಇನ್ನೇನೋ ಇಂಜಿನಿಯರಿಂಗ್ ಓದಿನೋ, ಡಾಕ್ಟರ್ ಆದ ಅಂದ ತಕ್ಷಣಕ್ಕೆ ನಿಮ್ಮ ಅಪ್ಪ ಅಮ್ಮಗಳು ಅವ್ರಿಗೆ ಏನೂ ತಿಳುವಳಿಕೆ ಇಲ್ಲದಂತಹ ಅವ್ರಿಗೆ ಯಾವ ಜ್ಞಾನವೂ ಇಲ್ಲದೆ ಇರುವಂಥ ವ್ಯಕ್ತಿಗಳು ಅವ್ರ ಮಾತನ್ನು ನಾವು ಕೇಳಬೇಕಾಗಿಲ್ಲ ಅನ್ನುವಂಥ ಒಂದು ಉದಾಸೀನ ಭಾವನೆ ಮೂಡುವಂಥದ್ದನ್ನು ಸಹಜ. ಮತ್ತು ಅನೇಕ ದಂಪತಿಗಳು ತಮ್ಮ ಮಕ್ಕಳನ್ನು ಓದಿಸಿ ಬೆಳೆಸಿ ಈಗ ಮೂಲೆ ಗುಂಪಾಗಿದ್ದಾರೆ, ಯಾಕಾದರೂ ಇವರನ್ನು ಓದಿಸಿದ್ವಪ್ಪ ಅಂಥೇಳಿ ನೊಂದ್ಕೊಳ್ತಾರೆ. ಅನೇಕ ಘಟನೆಗಳು ಪತ್ರಿಕೆಗಳಲ್ಲಿ ನೋಡ್ತೀವಿ. ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಜೀವನದ ಕೊನೆಯ ದಿನಮಾನಗಳು ಅವ್ರು ನೆಮ್ಮದಿಯಾಗಿ ಕಳೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಅವರ ಈ ಮಾತಿದೆಯಲ್ಲ, ಬಹಳ ಬಹಳ ವಿಶೇಷವಾದಂಥ ಮಾತಿದು. ಇವರು ಎಷ್ಟೇ ಎತ್ತರಕ್ಕೇರಿದ್ರು ಕೂಡ ಏನಾದರೂ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡ್ರು, ವಿಜ್ಞಾನದ ಬಹುತೇಕ ಎಲ್ಲ ಮಜಲುಗಳಲ್ಲೂ ಅವರು ಕೈಯಾಡಿಸಿದ್ರು, ಅದರಲ್ಲಿ ಯಶಸ್ವಿನೂ ಕೂಡ ಆದರು. ಇಷ್ಟೆಲ್ಲ ಪ್ರಸಿದ್ಧಿಯನ್ನು ಪಡೆದಾಗ್ಯೂ ಕೂಡ ತನ್ನ ತಂದೆಯವರು ಹೇಳಿದಂಥ ಮಾತುಗಳನ್ನು ನಾನು ಸದಾ ನೆನಪಿಟ್ಕೊಂಡು ಪಾಲಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೆ ಅಂತ ಹೇಳ್ತಾರೆ. ನೋಡಿ, ಅಬ್ದುಲ್ ಕಲಾಂ ಅವರ ಒಂದು ಸ್ವಲ್ಪ ಯಂಗ್ ಇರುವಂಥ ಒಂದು ಚಿತ್ರ ಅದು, ವಿಜ್ಞಾನಿ ಆಗಿದ್ದಾಗಿನ ಚಿತ್ರ ಅದು. ಮೈನೆ ಉನ್ ಬುನಿಯಾದಿ ಸತ್ಯೋಂಕೋ ಸಮಜ್ನೆ ಕಾ, ನಾನು ಆ ಬುನಿಯಾದಿ ಅಂದರೆ ಮೂಲಭೂತ ಬೇಸಿಕ್ ಸತ್ಯೋಂಕು ಸತ್ಯಗಳನ್ನು ಸಮಜ್ನೇಕ ಅರ್ಥ ಮಾಡಿಕೊಳ್ಳುವಂತಹ ಭರ್ಸಕ್ ಪ್ರಯಾಸಕಿಯ. ಭರ್ಸಕ್ ಅಂದರೆ ಯಥೇಚ್ಛವಾದ ಸಾಕಷ್ಟು ಪ್ರಯತ್ನವನ್ನು ಮಾಡಿದೆ. ಅಂದರೆ ಮೂಲಭೂತ ಸತ್ಯಗಳು ಏನವು? ಪ್ರಕೃತಿ ಎಲ್ಲರಿಗೂ ಒಂದೇ, ನಾವು ಮಾಡ್ಕೊಂಡಿರೋದಿಲ್ಲ. ಡಾಕ್ಟ್ರು, ಇಂಜಿನಿಯರು, ನಮ್ಮ ಆಸ್ತಿ, ಹಣ, ಬ್ಯಾಂಕ್ ಬ್ಯಾಲೆನ್ಸು, ಕಾರು, ಒಡವೆಗಳೆಲ್ಲ ಇವು ಮಾನವ ನಿರ್ಮಿತವಾದಂಥವು. ಪ್ರಕೃತಿಯ ಮುಂದೆ ಇವ್ಯಾವು ಕೂಡ ಲೆಕ್ಕ ಅಲ್ಲ. ಪ್ರಕೃತಿಯೇ. ಈಗ ಈ ಕೊರೋನಾ ಅವಧಿನಲ್ಲಿ ನೋಡಿದ್ವಿ ನಾವು ಅನೇಕ ಸಂದರ್ಭಗಳಲ್ಲಿ. ದುಡ್ಡುಗಳು ಲೆಕ್ಕಕ್ಕೆ ಬರಲಿಲ್ಲ, ನಿಮಗೆ ಜೀವನೇ ಲೆಕ್ಕಕ್ಕೆ ಬಂದಿದ್ದು. ಎಷ್ಟೋ ಕೋಟಿ ಇದ್ರೂ ಕೂಡ ಜೀವ ಉಳಿಲಿಲ್ಲ ಅಂದರೆ ಏನು ಮಾಡ್ತೀರಿ? ನಾವು ಈಗ ಇಷ್ಟೆಲ್ಲ ವೈಜ್ಞಾನಿಕವಾಗಿ ಮುಂದುವರೆದಿದ್ರು ಕೂಡ ಈಗ 7-8 ತಿಂಗಳು ಮನೆಯಲ್ಲಿ ಅಂಗಳಕ್ಕೂ ಕಾಲಿಡಲಿಕ್ಕೆ ಎದುರ್ಕೊಂಡು ಮನೆಗೆ ಮುದುರ್ಕೊಂಡು ಕೂತ್ಕೊಂಡಿದ್ದೀವಿ. ಮಂಗಳನ ಅಂಗಳಕ್ಕೆ ಕಾಲಿಟ್ಟ ನಾವು ನಮ್ಮ ಮನೆಯ ಅಂಗಳಕ್ಕೆ ಕಾಲಿಡ್ದಂಗೆ ಮುದುರ್ಕೊಂಡು ಕೂತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಪ್ರಕೃತಿಯ ಮುಂದೆ ನಾವೆಷ್ಟು ಸಣ್ಣವರು, ಎಷ್ಟು ಕುಬ್ಜರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನೇ ಇಲ್ಲಿ ಅಬ್ದುಲ್ ಕಲಾಂ ಅವರು ಹೇಳ್ತಿದ್ರೆ, ನಾನು ಆ ಮೂಲಭೂತ ಸತ್ಯಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದೆ. ಐಸಿ ಕೋಯಿ ದೈವಿ ಶಕ್ತಿ ಜರೂರ್ ಹೈ. ಇವರು ಒಂದು ತೀರ್ಮಾನಕ್ಕೆ ಬರ್ತಾರೆ, ಅಂತಹ ಯಾವುದೇ ಒಂದು ದೈವಿ ಶಕ್ತಿ ಖಂಡಿತವಾಗಿ ಇದೆ. ಜೋ ಹಮೆ, ಅದು ನಮಗೆ ಭ್ರಮ, ದುಃಖೋ, ಭ್ರಮೆ, ದುಃಖ, ವಿಷಾದ ಅವ್ರ ಅಸಫಲತೆಯಿಂದ ಚುಟುಕಾರ, ಬಿಡುಗಡೆ, ಮುಕ್ತಿಯನ್ನು ದಿಲಾತಿ ಹೈ, ನೀಡುತ್ತದೆ. ಅಂದರೆ ಒಂದು ದಾಸರ ವಾಣಿ ಇದೆಯಲ್ಲ, ನಂಬಿ ಕರೆದಡೆ ಓ ಎನ್ನನೇ ಶಿವನು ಅಂತ ಒಂದು ಮಾತಿದೆ. ಅಂದರೆ ನೀವು ನಿಜವಾಗಿಯೂ ಕೂಡ ನಂಬಿದರೆ ಭಗವಂತನ, ಆ ಭಗವಂತ ನಿಮ್ಮ ಕೈ ಬಿಡಲ್ಲ. ಅವನೇನು ಮಾಡ್ತಾನೆ, ಇಂತಹ ದುಃಖಗಳು ಬಂದಾಗ, ವಿಷಾದಗಳು ಬಂದಾಗ, ಅಸಫಲತೆಗಳು ಬಂದಾಗ, ಭ್ರಮೆ ಮೂಡಿದಾಗ ಅವುಗಳಿಂದ ನಮ್ಮನ್ನು ಹೊರಗೆ ತರ್ತಾನೆ ಭಗವಂತ ಅನ್ನುವಂಥ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳ್ತಾರೆ. ಅದನ್ನೇ ಅವರು ಒಪ್ಕೊಳ್ತಾರೆ. ತಥಾ ಸಹಿ ರಾಸ್ತಾ ದಿಕ್ಕಾತಿ, ಅಷ್ಟೇ ಅಲ್ಲ ಸರಿಯಾದ ದಾರಿಯನ್ನು ಕೂಡ ತೋರಿಸುತ್ತೆ. ಅಂದರೆ ಭಗವಂತ ಅಂತ ಹೇಳಿದ್ರೆ ಯಾವುದೋ ಒಂದು ಮೂರ್ತಿ ಅಲ್ಲ, ಎಲ್ಲೋ ದೇವಸ್ಥಾನದಲ್ಲಿರುವಂಥ ಕಲ್ಲಿನ ಮೂರ್ತಿಯೋ ಮಣ್ಣಿನ ಮೂರ್ತಿನೋ ಅದಷ್ಟೇ ಭಗವಂತ ಅಲ್ಲ. ಭಗವಂತ ಸರ್ವಾಂತರ್ಯಾಮಿ, ಎಲ್ಲರಲ್ಲೂ ಭಗವಂತ ಇದ್ದಾನೆ. ಕಣ್ಮೆ ಭಗವಾನ್ ಬಸಾ ಹುವಾ ಹೈ. ಅಲ್ಲೊಂದು ಕಡೆಗೆ ಕಬೀರ್ ದಾಸ್ ಹೇಳ್ತಾರಲ್ಲ, ಘಟ ಮೇ ರಾಮ ಹೈ ದುನಿಯಾ ದೇಕೈ ನಾಹಿ ಅಂತ ಹೇಳ್ತಾರೆ. ಜೈಸೆ ಕಸ್ತೂರಿ ಕುಂಡಲ್ ಬಸೈ ಅಂತ ಒಂದು ದೋಹೆ ಬರ್ತದೆ. ಯಾವ ರೀತಿ ಆ ಕಸ್ತೂರಿ ಅನ್ನುವಂಥ ಒಂದು ಪ್ರಾಣಿ ಇದೆಯಂತೆ, ಆ ಪ್ರಾಣಿನಲ್ಲಿ ಏನಾಗುತ್ತೆ, ಒಂದು ನಾಭಿನಲ್ಲಿ ಒಂದು ಸಣ್ಣದ ದ್ರವ ಜಿನುಗುತ್ತೆ. ಅದನ್ನು ನಾವು ಕಸ್ತೂರಿ ಅಂತ ಕರಿತೇವೆ. ಅಂದರೆ ಬಹಳ ಅತ್ಯಂತ ಸುಗಂಧಿತವಾದಂತಹ ದ್ರವ ಅದು. ಆ ಪ್ರಾಣಿ ಇಂತಹ ದ್ರವ, ಇಂತಹ ಸುವಾಸನೆ ಭರಿತವಾದಂಥದ್ದು ಎಲ್ಲಿಂದ ಬರುತ್ತೆ ಅಂತ ಇಡೀ ಕಾಡನ್ನೆಲ್ಲ ಹುಡುಕ್ತಾ ಇತ್ತದು. ಆ ಮರ ಮೂಸ್ ನೋಡೋದು, ಈ ಬಳ್ಳಿ ಮೂಸ್ ನೋಡೋದು, ಆ ಹೂ ಮೂಸ್ ನೋಡೋದು, ಎಲ್ಲೂ ಸಿಕ್ಕಲೇ ಇಲ್ಲ. ವಾಸ್ತವವಾಗಿ ಆ ಸುವಾಸನೆ ಎಲ್ಲಿ ಬರ್ತಾ ಇತ್ತು? ತನ್ನ ನಾಭಿಯಿಂದಲೇ, ತನ್ನಿಂದನೇ ಬರ್ತಾ ಇತ್ತು. ಹಾಗೆ ಏನದು ಘಟ ಮೇ ರಾಮ ಹೈ. ಪ್ರತಿ ಜೀವಗಳಲ್ಲೂ ಕೂಡ ಭಗವಂತ ಇದ್ದಾನೆ. ದುನಿಯಾ ದೇಕೈ ನಾಹಿ ಅಂತ ಸಂತರು ಹೇಳೋ ಹಾಗೆ ಎಲ್ಲ ಕಡೆಗೂ ಭಗವಂತ ಇದ್ದಾನೆ. ನಾವು ಅದನ್ನು ಕಾಣುವಂಥ ಒಂದು ಮನಸ್ಸನ್ನು ಮಾಡಬೇಕು. ಇದಕ್ಕೆ ಸಮಚಿತ್ತತೆ ಬರಬೇಕು, ಇದಕ್ಕೆ ಭ್ರಮೆಗಳು ಹೊರಟೋಗ್ಬೇಕು, ಅಹಂಕಾರಗಳು ಹೊರಟೋಗ್ಬೇಕು, ಒಂದು ಸರಳತೆ ಬರಬೇಕು. ಆಗಾದಾಗಲೇ ನಾವು ಪ್ರತಿ ಜೀವ ಜಂತುಗಳಲ್ಲೂ ಅಥವಾ ಅನ್ಯರಲ್ಲೂ ಕೂಡ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ.
जब पिताजी ने लकड़ी की नौकाएं बनाने का काम शुरू किया, ಯಾವಾಗ ತಂದೆಯವರು ಲಕಡಿ ಕಿ ನೌಕಾಯೆ, ಕಟ್ಟಿಗೆಯ ನೌಕಾಯೆ, ನೌಕೆಗಳನ್ನ ನಾವೆಗಳನ್ನ ಬನಾನೇಕ ಮಾಡಲಿಕ್ಕೆ ಕಾಮ್ ಶುರು ಕಿಯಾ ಅಂತ ಒಂದು ಕೆಲಸವನ್ನ ಶುರು ಮಾಡ್ತಾರೆ. ಉಸ್ ಸಮಯ ಮೈ 6 ಸಾಲ್ ಕಾ ಥಾ, ನಾನು ಆ ಸಮಯದಲ್ಲಿ 6 ವರ್ಷದವನಾಗಿದ್ದೆ. ನಾವು ಆಗ್ಲೇ ಫೋಟೋ ನೋಡಿದ್ವಲ್ಲ, ಬಹುಶಃ ಆ ಏಜ್ನಾಗಿರಂಗೆ ಕಾಣ್ತಾರೆ. ಅವ್ರು ಏನ್ ಮಾಡ್ತಾರೆ, ಇದ್ರ ಜೊತೆಗೇನೆ ನಾವೆಗಳನ್ನ ಮಾಡುವಂತ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ. ನೋಡಿ ಇಲ್ಲಿ, ये नौकाएं, ಈ ನೌಕೆಗಳು ತೀರ್ಥಯಾತ್ರಿಯೋಂಕೋ ರಾಮೇಶ್ವರಂ ಸೆ ಧನುಷ್ಕೋಡಿ, ರಾಮೇಶ್ವರಂನಿಂದ ಧನುಷ್ಕೋಡಿ ಅಂತ ಏನಿದೆ ಅದು ಧನುಷ್ಕೋಡಿ, ಅದನ್ನ ಚತುರ್ಕರಾಯಿ ಬಿ ಕಹಾ ಜಾತಾ ಹೈ, ಚತುರ್ಕರಾಬಿ ಅಂತಲೂ ಕೂಡ ಕರೀಲಾಗ್ತದೆ. ಅಂದ್ರೆ ಇದು ಸಮುದ್ರದ ಒಳಗಡೆ ಒಂದು ದ್ವೀಪದ ರೂಪದಲ್ಲಿದೆ. ಇಲ್ಲಿ ಚಿತ್ರ ನೋಡ್ತೀರಾ ನೀವು, ಇಲ್ಲಿ ಇದು ರಾಮೇಶ್ವರಂ ಆ ಕಡೆ ಭಾಗಕ್ಕೆ ಭೂಭಾಗಕ್ಕೆ ಅಂಟುಕೊಂಡಿದ್ರೆ, ಭಾರತದ ಭೂಭಾಗಕ್ಕೆ. ಈ ಕಡೆ ಧನುಷ್ಕೋಡಿ ಏನಾಗಿದೆ, ಸ್ವಲ್ಪ ದೂರದಲ್ಲಿದೆ, ಅಲ್ಲೊಂದು ದ್ವೀಪದ ರೂಪದಲ್ಲಿದೆ. ಅಲ್ಲಿವರೆಗೂ ತಕ್ ಲಾನೆ ಲೇ ಜಾನೆ ಕಾ ಕಾಮ್ ಆತಿಥಿ, ಆ ಪ್ರೇಕ್ಷಕರನ್ನ ಕರೆದುಕೊಂಡು ಹೋಗುವ ಮತ್ತು ವಾಪಸ್ ಕರ್ಕೊಂಡು ಹೋಗುವ, ಕಳಿಸುವ ಅಂತ ಒಂದು ಕೆಲಸಕ್ಕೆ ಅವು ಬರ್ತಾ ಇದ್ವು ಅಂತ. ನೋಡಿ ಇಲ್ಲಿ ಈ ಕಡೆ ಇದೆಯಲ್ಲ, ಈ ಚಿತ್ರ ಇದೆಯಲ್ಲ, ಅದು ಒಂದು ಪ್ರಸಿದ್ಧವಾದಂತಹ ಧನುಷ್ಕೋಟಿ ಚಿತ್ರ. ಅದು ಅಲ್ಲೊಂದು ನಾವೇನು ಕೂಡ ಇದೆ. ಅದು ಆಗಿನ ಆಧುನಿಕ ಸೌಲಭ್ಯಗಳು ಇರಲಿಲ್ಲ. ಈ ಮರದ ನಾವೆಗಳೇ ಅವಕ್ಕೆ ತಾತ್ಕಾಲಿಕ ಅಥವಾ ಪ್ರಯಾಣ ಮಾಡಲಿಕ್ಕೆ ಒಂದು ಅವಕಾಶನ ಒದಗಿಸ್ಕೊಡ್ತಾ ಇದ್ವು. ಇಂತಹ ನಾವೆಗಳನ್ನು ತಯಾರು ಮಾಡಿ ಆ ನಾವೆಗಳ ಮುಖಾಂತರ ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸುವಂಥ ಕರೆಸುವಂಥ ವ್ಯವಸ್ಥೆ ಮಾಡಿ ಆ ಮುಖಾಂತರ ಒಂದು ಕಾಯಕವನ್ನು ಮಾಡುವಂಥ ಪ್ರಯತ್ನವನ್ನು ಅಬ್ದುಲ್ ಕಲಾಂ ಅವರ ತಂದೆ ಮಾಡ್ತಾ ಇದ್ರು. ಮುಂದೆ ಹೋಗೋಣ. ಏಕ ಸ್ಥಾನೀಯ ಠೇಕೆದಾರ್, ಒಬ್ಬ ಸ್ಥಾನೀಯ ಅಂದ್ರೆ ಲೋಕಲ್, ಸ್ಥಳೀಯ. ಠೇಕೆದಾರ್ ಅಂದ್ರೆ ಗುತ್ತಿಗೆದಾರ, ಕಾಂಟ್ರಾಕ್ಟರ್. ಗುತ್ತಿಗೆ ನಾವಾಗಲೇ ನೋಡಿದ್ವಿ ಕಳೆದ ಪೀರಿಯಡ್ನಲ್ಲಿ. ಅಂದ್ರೆ ಒಂದು ನಿಗದಿತ ಮೊತ್ತಕ್ಕೆ ನಿಗದಿತ ಸಮಯದಲ್ಲಿ ನಿಗದಿತ ಕೆಲಸ ಮಾಡಿಕೊಡುವಂತ ಕರಾರಿಗೆ ಒಳಪಟ್ಟು ಕೆಲಸ ಮಾಡ್ತಾರ, ಅದನ್ನ ಗುತ್ತಿಗೆದಾರರು ಅಥವಾ ಗುತ್ತಿಗೆ ಕೊಡುವಂತ ಕರಿತೀವಿ. ಅಂತಹ ಒಬ್ಬ ವ್ಯಕ್ತಿ ಯಾರವತ, ಅಹಮದ್ ಜಲಾಲುದ್ದೀನ್ ಅಂತ. कि मेरी बड़ी बहन ಜೋಹರಾ ಕೆ ಸಾಥ್ ಶಾದಿ ಹೋಗಿ, ನನ್ನ ಅಕ್ಕ ಜೋಹರಾ ಇದ್ದಳಲ್ಲ, ಅವಳ ಜೊತೆಗೆ ಈ ಜಲಾಲುದ್ದೀನ್ ಅವರ ಮದುವೆ ಆಯ್ತಂತೆ. ನೌಕಾ ಉನ್ಕೋ ಆಕಾರ ಲೇತೆ ಹುಯೆ ಮೈ ಗೌರ್ ಸೆ ದೇಖ್ತಾ ತಾ, ಆ ನೌಕೆಗಳು ಆಕಾರ ಪಡೆಯೋದನ್ನ, ಅಂದ್ರೆ ಏನು ಇಲ್ಲದಿಂದ ಶುರು ಮಾಡ್ತಾರ ಅದನ್ನ. ಒಂದೊಂದೇ ಮರದ ದಿಮ್ಮಿಗಳು ತಗೊಂಡು ಅವನ್ನ ಹಲಗೆ ಮಾಡಿ ಹಲಗೆಗಳನ್ನು ಒಂದೊಂದಾಗಿ ಜೋಡಿಸ್ಕೊಂತ ಹೋಗ್ತಾರಲ್ಲ, ಅದು ನಿಧಾನಕ್ಕೆ ಆಕಾರವನ್ನು ಪಡಿತದೆ. ನೋಡಿ ಇಲ್ಲಿ ಇಲ್ಲೊಂದು ಚಿತ್ರ ಇದೆ, ನೋಡಿ ಇಲ್ಲಿ ಒಂದು ಅರ್ಧಂಬರ್ಧ ಆಗಿರುವಂಥ ನಾವೆ, ಇದು ಆಧುನಿಕ ನಾವೆ ಇದು. ಅಂದರೆ ಅದಕ್ಕೊಂದು ಕಲೆ ಬೇಕು, ಕೌಶಲ್ಯ ಬೇಕು, ತಾಳ್ಮೆ ಬೇಕು. ಆಶ್ಚರ್ಯ, ವಿಸ್ಮಿತ ಆಗುತ್ತೆ ಮಕ್ಕಳಿಗೆ, ಸಹಜವಾಗಿ ಕುತೂಹಲ. ಹಾಗಾಗಿ ಅದು ಹೆಂಗೆ ನೌಕೆ ಆಗುತ್ತೆ, ಹೆಂಗೆ ಈ ಮರದ ದಿಮ್ಮಿಗಳು ಹಿಂಗೆ ದುಂಡಗಾಗ್ತವೆ, ಉದ್ದಕ್ಕಾಗ್ತವೆ ಅನ್ನೋದನ್ನ ನೋಡುವಂಥ ಒಂದು ಆಸೆ ಇವರಿಗಿತ್ತು. ಯಾವಾಗಲೂ ಕೂಡ ಅದನ್ನ ಅವರು ಬಹಳ ಗಮನ ಇಟ್ಟು ಗೌರ್ಸೆ ದೇಖ್ತಾ, ಗೌರ್ಸೆ ಅಂದ್ರೆ ಗಮನವಿಟ್ಟು ನೋಡ್ತಾ ಇದ್ದೆ. ಪಿತಾಜಿ ಕಾ ಕಾರೋಬಾರ್ ಕಾಫಿ ಅಚ್ಚಾ ಚಲ್ ರಹಾ ತಾ, ತಂದೆಯವರ ಈ ಕೆಲಸ ಕಾರ್ಯಗಳು ಅಂದ್ರೆ ಒಂದು ಕಡೆಗೆ ತೋಟ ಇತ್ತು, ಇನ್ನೊಂದು ಕಡೆಗೆ ಸಮಾಜದಲ್ಲಿ ಒಳ್ಳೆ ಹೆಸರಿತ್ತು, ಜೊತೆಗೆ ಒಳ್ಳೆ ದುಡಿಮೆನ ಆಯಿತು. ನಾವೆಗಳನ್ನು ಮಾಡ್ತಾ ಇದ್ರು. ಆ ನಾವೆಗಳನ್ನು ಮಾಡಿ ಪ್ರೇಕ್ಷಕರನ್ನ ಒಂದು ಕಡೆಯಿಂದ ಇಲ್ಲಿಗೆ ರಾಮೇಶ್ವರಂನಿಂದ ಧನುಷ್ಕೋಡಿ ತನಕ, ಧನುಷ್ಕೋಡಿಯಿಂದ ರಾಮೇಶ್ವರ ತನಕ ಬಿಟ್ಟು ಹೋಗೋ ಕೆಲಸ ಮಾಡ್ತಿತ್ತು. ಅದರಿಂದ ಆದಾಯನೂ ಬರ್ತಾ ಇತ್ತು. ಹೀಗಾಗಿ ಕಾಫಿ ಅಚ್ಚಾ ಚಲ್ ರಹಾತ, ಬಹಳ ಚೆನ್ನಾಗಿ ಅವರ ಟೈಮ್ ಅಥವಾ ಅವರ ಜೀವನ ನಡೀತಾ ಇತ್ತು ಅಂತ. ಹೀಗಿರ್ಬೇಕಾದ್ರೆ ಏಕ್ ದಿನ್, ಒಂದು ದಿನ ನೋಡಿ, ಹಿಂಗೆ ಅನಿರೀಕ್ಷಿತವಾಗಿ ಯಾವ ಕ್ಷಣದಲ್ಲಿ ಯಾರ ಜೀವನದಲ್ಲಿ ಏನು ಬದಲಾವಣೆ ಆಗ್ತಾವೋ ಗೊತ್ತಾಗೋದಿಲ್ಲ. ಹೇಗೆ ಅನುಕೂಲಗಳು ಒದಗಿ ಬರ್ತಾವೋ ಹಾಗೇನೆ ಅನಾನುಕೂಲಗಳು ಬರ್ತವೆ. ಅನುಕೂಲಗಳು ಬಂದಾಗ ಹಿಗ್ಗದೆ, ಅನಾನುಕೂಲಗಳು ಬಂದಾಗ ಕುಗ್ಗದೆ ಒಂದು ಸಮಚಿತತೆಯಿಂದ ನಾವು ಹೋಗ್ಬೇಕಾಗುತ್ತೆ. ಹೀಗಿರ್ಬೇಕಾದ್ರೆ ಏಕ್ ದಿನ್ 100 ಮೀಲ್ ಪ್ರತಿ ಗಂಟೆ ಕಿ, ಪ್ರತಿ ಗಂಟೆಗೆ 100 ಮೈಲಿ ವೇಗದಲ್ಲಿ, ರಫ್ತಾರ್ಸೆ ವೇಗದಲ್ಲಿ ಹವಾ ಚಲಿ, ಗಾಳಿ ಬೀಸ್ತು. ಅವರು ಸಮುದ್ರ ಮೇ ತೂಫಾನ್ ಆಗಯ, ಆ ಗಾಳಿ ಬೀಸಿದೇನಾಯ್ತು, ಸಮುದ್ರದಲ್ಲಿ ತೂಫಾನ್ ಅಂದ್ರೆ ಸುಂಟರ್ ಗಾಳಿ, ಬಿರುಗಾಳಿ ಎದ್ದು ಬಿಡ್ತದೆ. ತೂಫಾನ್ ಮೇ ಚತುಕ್ಕರಾಯಿ ಕಿ ಕುಚ್ ಲೋಗ್, ಆ ಬಿರುಗಾಳಿನಲ್ಲಿ ಆ ಚತುಕ್ಕರಾಯಿಯ ಅಥವಾ ಧನುಷ್ಕೋಡಿಯ ಕೆಲ ಜನ, ಅವರು ಹಮಾರಿ ನಾವೆ, ಮತ್ತು ಇವರ ನಾವೆಗಳು ಒಂದಲ್ಲ 3-4 ನಾವೆಗಳನ್ನು ಮಾಡಿ ಕಷ್ಟಪಟ್ಟು ಮಾಡ್ಕೊಂಡು ಪ್ರಯಾಣಕ್ಕೆ ಬಿಟ್ಟಿದ್ರಲ್ಲ, ಅವೆಲ್ಲ ಬಹಗಯಿ ಕೊಚ್ಕೊಂಡು ಹೋಗ್ಬಿಟ್ಟು. ಉಸೀಮೆ, ಅದೇ ಬಿರುಗಾಳಿನಲ್ಲಿ ಪಾಂಬನ್ ಪುಲ್ಬಿ, ಪಾಂಬನ್ ಸೇತುವೆ, ಇವೆರಡನ್ನು
ಕೂಡಿಸುವಂಥ ಒಂದು ಸೇತುವೆ ಇತ್ತು, ಟ್ರೈನ್ ಬರ್ತಾ ಇತ್ತು. ಆ ಸೇತುವೆನೂ ಕೂಡ ಟೂಟ್ ಗಯ, ಮುರಿದು ಹೋಯಿತು. ಅವರು ಯಾತ್ರಿಯೋನ್ಸೆ ಭರಿ ಮತ್ತು ಪ್ರಯಾಣಿಕರಿಂದ ತುಂಬಿದಂತಹ ಟ್ರೈನ್ ದುರ್ಘಟನಾಗ್ರಸ್ತ ಹೋಗಯಿ. ದುರ್ಘಟನಾಗ್ರಸ್ತ ಅಂದರೆ ಚಲ್ಲಾಪಿಲ್ಲಿಯಾಗಿ ಬಹಳ ಜನ ಸತ್ತು ಹೋಗ್ತಾರೆ ಆ ಆಕ್ಸಿಡೆಂಟ್ನಲ್ಲಿ. ನೋಡಿ ಇಲ್ಲೊಂದು ಚಿತ್ರ ನೋಡ್ತಿರಲಿ ನೀವು, ಇದೇ ಆ ಸೇತುವೆ, ಪಾಂಬನ್ ಪುಲ್ ಅಂತ ಕರೀತಾರೆ ಆ ಸೇತುವೆ. ಈಗ ಅದು ಟ್ರೈನು ಹೋಗ್ತಾ ಇದೆ, ಈಗ ಸರಿ ಮಾಡಿದ್ದಾರೆ. ಹಿಂದೆ ಅದು ಆ ಸಂದರ್ಭದಲ್ಲಿ ಏನಾಗಿತ್ತು, ಆ ಬಿರುಗಾಳಿ ಸಿಕ್ಕು ಎಲ್ಲ ಮುರ್ಕೊಂಡೋಗಿತ್ತು ಅಂತ. ಮುಂದೆ ನೋಡೋಣ. हाँ, तब तक मैंने सिर्फ समुद्र की खूबसूरती को ही देखा था. ಅಲ್ಲಿಯವರೆಗೆ ನಾನು ಕೇವಲ ಸಮುದ್ರದ ಸೌಂದರ್ಯವನ್ನಷ್ಟೇ ನೋಡಿದ್ದೆ. ಅವರಿನ್ನು ಬಾಲಕರಾಗಿದ್ದರು. ದಿನ ಬೆಳಗಾದರೂ ಸೌಂದರ್ಯ ಅಂದರೆ ಆ ಸೂರ್ಯ ಹುಟ್ಟೋದು, ಮುಳುಗೋದು, ಆ ಪ್ರಶಾಂತವಾಗಿರೋದನ್ನು ಮಾತ್ರ ನೋಡಿದ್ರು. ಉಸ್ಕಿ ಅಪಾರ ಏವಂ ಅನಿಯಂತ್ರಿತ ಊರ್ಜಾನೆ, ಅದರ ಅಪಾರ, ಪಾರ ಅಂದರೆ ಮಿತಿ, ಅಪಾರ ಅಂದರೆ ಮಿತಿ ಇಲ್ಲದ, ಅನಿಯಂತ್ರಿತ ನಿಯಂತ್ರಣವಿಲ್ಲದ ಊರ್ಜಾ ಶಕ್ತಿ ಇದೆಯಲ್ಲ, ಮುಜೆ ಹತಪ್ರಭ ಕರ್ದಿಯ, ನನ್ನನ್ನು ಆಶ್ಚರ್ಯಚಕಿತಗೊಳಿಸ್ತು. ಈ ಸಮುದ್ರಕ್ಕೆ ಇಷ್ಟೊಂದು ಶಕ್ತಿ ಇದೆಯಾ, ಇಷ್ಟೆಲ್ಲ ನಾಶ ಮಾಡ್ಬೋದಾ ಅನ್ನೋದು ಗೊತ್ತಾಗಿದ್ದೆ ಆವಾಗ. ನೋಡಿ ಇಲ್ಲಿ 2 ಚಿತ್ರಗಳಿವೆ. ಒಂದು ಸಮುದ್ರದ ಬ್ಯೂಟಿ, ಸೌಂದರ್ಯ, ಇನ್ನೊಂದು ಸಮುದ್ರದಲ್ಲಿ ಆಗುವಂಥ ಅಲ್ಲೋಲ ಕಲ್ಲೋಲ, ಅಂದರೆ ಬಿರುಗಾಳಿ ಎದ್ದಾಗ ಹೆಂಗೆ ಆಗ್ತಾ ಇದೆ ಅಂತ. ಇದುವರೆಗೂ ಅಬ್ದುಲ್ ಕಲಾಂ ಅವರು ಆ ಚಿತ್ರವನ್ನು ಮಾತ್ರ ನೋಡಿದ್ರು, ಶಾಂತವಾಗಿರೋ ಸಮುದ್ರವನ್ನು ನೋಡಿದ್ರು. ಈಗೇನಾಯ್ತು ಈ ಸರಿ, ಒಂದಿನ ಆ 100 ಮೈಲಿ ವೇಗದಲ್ಲಿ ಬಂದಂತಹ ಆ ಗಾಳಿ ಬಿರುಗಾಳಿಯಾಗಿ ಎದ್ದು ಇವ್ರ ನಾವೆಗಳು ಕೊಚ್ಕೊಂಡು ಹೋದವು. ಆ ಟ್ರೈನು ಕೂಡ ಹೋಯ್ತು, ಭಾಳಷ್ಟು ಅನಾಹುತವನ್ನು ಮಾಡ್ತು. ಇದನ್ನು ನೋಡಿ ಅವರಿಗೆ ಭಾಳ ಆಶ್ಚರ್ಯ ಆಗುತ್ತೆ. ಉಮ್ರ್ ಮೇ ಕಾಫಿ ಫರ್ಕ್ ಹೋನೆ ಕೆ ಬಾವಜೂದ್, ವಯಸ್ಸಿನಲ್ಲಿ ಹೆಚ್ಚು ವ್ಯತ್ಯಾಸ ಆದಾಗ, ಫರ್ಕ್ ಅಂದರೆ ವ್ಯತ್ಯಾಸ ಆದಾಗ್ಯೂ ಅಹಮದ್ ಜಲಾಲುದ್ದೀನ್ ಮೇರೆ ಅಂತರಂಗ ಮಿತ್ರ ಬನ್ ಗಯೆ. ಅಹಮದ್ ಜಲಾಲುದ್ದೀನ್ ಅವರು ನನ್ನ ಅಂತರಂಗದ ಮಿತ್ರರಾದರು. ವಹ ಮುಜ್ಸೆ ಕರೀಬನ್ 15 ಸಾಲ್ ಬಡೇತೆ, ಅವರು ನನಗಿಂತ 15 ವರ್ಷದ ದೊಡ್ಡವರಾದರು. ಅಂದರೆ ಅಬ್ದುಲ್ ಕಲಾಂ ಅನ್ನುವಂಥ ವ್ಯಕ್ತಿತ್ವದ ನಿರ್ಮಾಣದ ಹಿಂದೆ ಅವರ ತಂದೆಯವರ ಜೊತೆಗೆ ಜಲಾಲುದ್ದೀನ್ ಕೂಡ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಇವರ ಮತ್ತು ಅಬ್ದುಲ್ ಕಲಾಂ ಅವರ ನಡುವಿನ ವ್ಯತ್ಯಾಸ 15 ವರ್ಷಗಳ ವ್ಯತ್ಯಾಸ ಆದರೂ ಕೂಡ ಇವ್ರ ನಡುವೆ ಒಂದು ತರಹದ ವಿಶೇಷವಾದಂಥ ಬಾಂಧವ್ಯ ಇತ್ತು. ಅವರು ನನ್ನನ್ನು ಮತ್ತು ಅವರು ಆಜಾದ್ ಕಹಕರ್ ಪುಕಾರ ಕರ್ತೈತೆ. ಆಜಾದ್ ಅಂದರೆ ಸ್ವಾತಂತ್ರ್ಯ ಅಂತ, ಆಜಾದ್ ಅಂಥೇಳಿ ಕರಿತಿದ್ರಂತೆ ಇವರನ್ನು. ಯಾರನ್ನ? ಬಾಲಕ ಅಬ್ದುಲ್ ಕಲಾಂ ಅವರನ್ನು. ಮುಂದೆ ನೋಡೋಣ. ನೋಡಿ ಇಲ್ಲಿ ಒಂದು ಚಿತ್ರ ಇದೆ. ಹಮ್ ದೋನೋ, ನಾವಿಬ್ರು, ರೋಜಾನ ಶಾಮ್ಕೋ, ರೋಜಾನ ಅಂದರೆ ಪ್ರತಿದಿನ, ಶಾಮ್ಕೋ ಸಂಜೆ, ದೂರ ತಕ್ ಸಾತ್, ದೂರದವರೆಗೆ ಒಟ್ಟಿಗೆ ಘೂಮ್ನೆ ಜಾಯ ಕರ್ತೆ, ತಿರುಗಾಡಲು ಅಥವಾ ವಾಕಿಂಗ್ ಮಾಡಲು ಹೋಗ್ತಾ ಇದ್ವಿ. ಹಮ್ ಮಸ್ಜಿದ್ ವಾಲಿ ಗಲೀಸೆ ನಿಕಲ್ತೆ, ನಾವು ನಮ್ಮ ಮಸೀದಿಯ ಬೀದಿಯಿಂದ ಹೊರಡ್ತಾ ಇದ್ವಿ. ಅವರು ಸಮುದ್ರಕ್ಕೆ ರೇತೀಲಿ ತಟ್ಪರ್, ಸಮುದ್ರದ ರೇತೀಲಿ ಅಂದರೆ ಮರಳಿನ, ತಟ್ಪರ್, ತಟ ಅಂದರೆ ತೀರ, ದಂಡೆಯಲ್ಲಿ ಚಲ್ಪಡ್ತೆ ನಡೀತಾ ಇದ್ವಿ. ನೋಡಲ್ಲ ಒಬ್ಬ ವ್ಯಕ್ತಿ ಬರೋದನ್ನು ನೋಡ್ತಾ ಇದ್ವಿ ನಾವು. ಸಮುದ್ರ ಇದೆ, ಸಮುದ್ರ ದಂಡೆನಲ್ಲಿ ವಾಕ್ ಮಾಡ್ತಾ ಇದ್ರು. ಮೈ ಅವ್ರ ಜಲಾಲುದ್ದೀನ್ ಪ್ರಾಯ, ನಾನು ಮತ್ತು ಜಲಾಲುದ್ದೀನ್ ಪ್ರಾಯ ಬಹುತೇಕ ಹೆಚ್ಚಾಗಿ ಆಧ್ಯಾತ್ಮಿಕ ವಿಷಯೋಂ ಪರ್ ಬಾತೆ ಕರ್ತೆ, ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಪ್ರಸಂಗವಶ್ ಮುझे ಯಹ ಭಿ ಉಲ್ಲೇಖ ಕರ್ ದೇನಾ ಚಾಹಿಯೆ, ಸಾಂದರ್ಭಿಕವಾಗಿ, ಪ್ರಸಂಗವಶ್ ಸಾಂದರ್ಭಿಕವಾಗಿ ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನೂ ಒಂದು ಮಾತನ್ನು ನಾನು ಇಲ್ಲಿ ಹೇಳಬೇಕು. ಮುಜೆ ಇಲ್ಲಿ ಯಹ ಭಿ ಉಲ್ಲೇಖ ಕರ್ ದೇನಾ ಚಾಹಿಯೆ, ಇದನ್ನು ಕೂಡ ಉಲ್ಲೇಖ ಮಾಡಬೇಕಾಗಿದೆ. ಏನಪ್ಪ ಅಂದರೆ ಪೂರೇ ಇಲಾಖೆ ಮೇ, ಇಡೀ ನಮ್ಮ ಭಾಗದಲ್ಲಿ, ಏರಿಯಾದಲ್ಲಿ ಸಿರ್ಫ್ ಜಲಾಲುದ್ದೀನ್ ಹೀತೆ, ಜಲಾಲುದ್ದೀನ್ ಒಬ್ಬರೇ ಆಗಿದ್ರು. ಜೋ ಅಂಗ್ರೇಜಿ ಮೇ ಲಿಖ್ ಸಕ್ತೈತೆ, ಇಂಗ್ಲೀಷ್ನಲ್ಲಿ ಬರೆಯಬಲ್ಲವರು. ಅಂದರೆ ಇಡೀ ಏರಿಯಾದಲ್ಲಿ ಇಂಗ್ಲೀಷ್ನಲ್ಲಿ ಬರೆಯಬಲ್ಲುವಂಥ ಏಕಮಾತ್ರ ವ್ಯಕ್ತಿ ಅಂದರೆ ಜಲಾಲುದ್ದೀನ್. ಮೇರೆ ಪರಿಚಿತೊಮ್ಮೆ, ನನಗೆ ಪರಿಚಿತರಲ್ಲಿ ಜಲಾಲುದ್ದೀನ್ ಕೆ ಬರಾಬರ್, ಜಲಾಲುದ್ದೀನರ ಸರಿಸಮಾನವಾಗಿ ಶಿಕ್ಷಾ ಕಾ ಸ್ತರ್, ಶಿಕ್ಷಣವನ್ನು ಪಡೆದಂಥ ಶಿಕ್ಷಣದ ಮಟ್ಟ, ಸ್ತರ್ ಮಟ್ಟ ಕಿಸಿ ಕಾ ಬೈ ನಹಿತ, ಯಾರಿಗೂ ಇರಲಿಲ್ಲ.
और ना ही किसी को उनके बराबर ಬಾಹರಿ ದುನಿಯಾ ಕೆ ಬಾರೆ ಮೇ ಪತಾ ತಾ. ಅಷ್ಟೇ ಅಲ್ಲ, ಅವರಂತೆ ಹೊರ ಜಗತ್ತಿನ ವಿಷಯಗಳನ್ನು ತಿಳಿದುಕೊಂಡವರು ಕೂಡ ಯಾರು ಇರಲಿಲ್ಲ. ಯಾರಂತೆ? ಜಲಾಲುದ್ದೀನ್ ಅವರಂತೆ. ಅಂದ್ರೆ ಇವ್ರ ಗೆಳೆತನ ಒಳ್ಳೆಯ ವ್ಯಕ್ತಿ ಜೊತೆಗೆ ಆಗಿದೆ ಅನ್ನೋದು. ಮುಂದುವರೆದು ಹೇಳ್ತಾರೆ ನೋಡಿ ಎಲ್ಲವರು. मेरे बाल्यकाल में पुस्तकें एक दुर्लभ वस्तु की तरह हुआ करती थी. ನನ್ನ ಬಾಲ್ಯಕಾಲದಲ್ಲಿ ಪುಸ್ತಕಗಳು ದುರ್ಲಭ, ಲಭಿಸುವುದು. ದುರ್ಲಭ ಅಂದ್ರೆ ಲಭಿಸುವುದು ಕಷ್ಟ ಸಾಧ್ಯ. ವಸ್ತು ಕಿ ತರಹ ಹೂವಾ ಕರ್ತಿರ್ತಿ, ವಸ್ತುಗಳ ತರ ಇದ್ವಂತೆ. ತಾವು ಓದ್ಬೇಕಾದ್ರೂ ಹಾಗಿದ್ದು. ಈಗ ಒಂದು 35-40 ವರ್ಷಗಳ ಹಿಂದೆ ಪುಸ್ತಕಗಳು ಹಿಂಗೆ ಏರಳವಾಗಿ ಸಿಗ್ತಿರ್ಲಿಲ್ಲ. ನಾವೆಲ್ಲ ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳು ಅಂದರೆ ಯಾರಾದರೂ ಮುಂದೆ ಓದ್ತಾ ಇರೋರಿಗೆ ಮೊದಲೇ ಹೇಳ್ಕೊಂಡು ಆ ಪುಸ್ತಕಗಳನ್ನ ಇಸ್ಕೊಂಡು ಇಟ್ಕೊಳ್ತಾ ಇದ್ವಿ. ಈಗ ನನಗೆ ಹಾಗೆ ಶಾಲೆಗಳಲ್ಲೂ ಕೂಡ ಉಚಿತವಾಗಿ ಕೊಡ್ತಾ ಇರಲಿಲ್ಲ. ಹಾಗೆ ಪುಸ್ತಕಗಳು ದುರ್ಲಭಗಳೇ ಆಗಿದ್ವು. ಇನ್ನು ಅಬ್ದುಲ್ ಕಲಾಂ ಅವರ ಬಾಲ್ಯ ಅಂದರೆ ಇನ್ನೂ ಅತ್ಲಾಗೆ 25-30 ವರ್ಷದ ಹಿಂದೆ. ಹಮಾರೆ ಯಹಾ ಸ್ಥಾನೀಯ ಸ್ತರ್ಪರ್, ನಮ್ಮಲ್ಲಿನ ಸ್ಥಾನೀಯ ಲೋಕಲ್ ಮಟ್ಟದಲ್ಲಿ ಏಕ ಪೂರ್ವ ಕ್ರಾಂತಿಕಾರಿ, ಒಬ್ಬ ಪೂರ್ವ ಕ್ರಾಂತಿಕಾರಿ ಅಂತ ಕರೀರಿ, ಯಾ ಕಹಿಯೇ ಅಂತ ಹೇಳಿ, ಉಗ್ರ ರಾಷ್ಟ್ರವಾದಿ ಅಥವಾ ಉಗ್ರ ರಾಷ್ಟ್ರವಾದಿ ಅಂತ ಹೇಳಿ. ಯಾರವರು? PSTR ಮಾನಿಕಂ. PSTR ಮಾನಿಕಂ ಅನ್ನುವಂತಹ ವ್ಯಕ್ತಿ ನಿಜಿ ಪುಸ್ತಕಾಲಯ. ಅವ್ರದೊಂದು ನಿಜಿ ಅಂದರೆ ಖಾಸಗಿ ಪರ್ಸನಲ್ ಲೈಬ್ರರಿ ಇತ್ತು. ಉನ್ಹೋನೆ ಮುಜೆ ಹಮೇಶಾ ಪಡ್ನೆ ಕೆ ಲಿಯೆ ಉತ್ಸಾಹಿತ್ ಕಿಯಾ. ಅವರು ನನ್ನನ್ನು ಯಾವಾಗಲೂ ಕೂಡ ಓದಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ಬಂದು ತಗೊಂಡೋಗಿ ಪುಸ್ತಕ, ನಿನ್ಗೆ ಯಾವ್ದು ಬೇಕು ತಗೊಳಪ್ಪ, ಯಾವ ಪುಸ್ತಕ ಓದಿದೆ, ಇದು ಚೆನ್ನಾಗಿದೆ ನೋಡು ತಗೋ ಅನ್ನುವಂಥ ಉತ್ಸಾಹದ ಮಾತುಗಳನ್ನು ಹೇಳ್ತಾ ಇದ್ರು. ಯಾರು? PSTR ಮಾನಿಕಂ ಅವರು. ಮೈ ಅಕ್ಸರ್ ಉನ್ಕೆ ಘರ್ ಸೆ ಪಡ್ನೆ ಕೆ ಲಿಯೆ ಕಿತಾಬೆ ಲೇ ಆಯಾ ಕರ್ತಾ ತಾ. ನಾನು ಯಾವಾಗಲೂ ಕೂಡ ಅವ್ರ ಮನೆಯಿಂದ ಪುಸ್ತಕಗಳನ್ನ ಓದಲಿಕ್ಕೆ ತೆಗೆದುಕೊಂಡು ಬರ್ತಾ ಇದ್ದೆ ಅಂತ. जलालुद्दीन मुझे हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की उपलब्धियों के बारे में बताते रहते थे. ಜಲಾಲುದ್ದೀನ್ ಅವರು ನನಗೆ ಯಾವಾಗಲೂ ಕೂಡ ಶಿಕ್ಷಣವನ್ನು ಪಡೆದ ವ್ಯಕ್ತಿಗಳ ಬಗ್ಗೆ, ವೈಜ್ಞಾನಿಕ ಸಂಶೋಧನೆಗಳ ಬಗ್ಗೆ, ಸಮಕಾಲೀನ ಸಾಹಿತ್ಯದ ಬಗ್ಗೆ ಮತ್ತು ಚಿಕಿತ್ಸಾ ವಿಜ್ಞಾನ ಅಂದರೆ ವೈದ್ಯಕೀಯ ವಿಜ್ಞಾನದ ಬಗ್ಗೆ, ಆ ಉಪಲಬ್ಧಿ ಅಂದರೆ ಕೊಡುಗೆಗಳು, ಅವುಗಳಿಂದ ಆದಂಥ ಕೊಡುಗೆಗಳ ಬಗ್ಗೆ ಬತಾತೆ ರಾತೇತೆ ಹೇಳ್ತಾ ಇದ್ರು. ಅವರು ಇಂಗ್ಲೀಷ್ ಚೆನ್ನಾಗಿ ಬರ್ತಾ ಇದ್ದಿದ್ದರಿಂದ ಏನು ಮಾಡ್ತಾ ಇದ್ರು? ಇಂಗ್ಲೀಷ್ ಪತ್ರಿಕೆ ಮುಖಾಂತರ, ಇಂಗ್ಲೀಷ್ ರೇಡಿಯೋ ನ್ಯೂಸ್ ಮುಖಾಂತರ ಕೇಳಿದಂತಹ ಮಾಹಿತಿಯನ್ನು ಅಬ್ದುಲ್ ಕಲಾಂ ಅವರಿಗೆ ಸಂಜೆ ವಾಕ್ ಹೋಗ್ಬೇಕಾದ್ರೆ ಹೇಳ್ತಾ ಇದ್ರು. वही थे जिन्होंने मुझे सीमित दायरे से बाहर निकालकर नई दुनिया का बोध कराया. ನೋಡಿ, ಒಳ್ಳೆ ಮಾತು ಹೇಳ್ತಾರೆ. ಅವರೇ ಆಗಿದ್ರು. ನನಗೊಂದು ಸೀಮಿತವಾದಂಥ ದಾಯರೆ, ಕ್ಷೇತ್ರ ಇತ್ತು. ನನಗೆ ಇಷ್ಟೆಲ್ಲ ದೊಡ್ಡ ಆಲೋಚನೆಗಳು ಇರಲಿಲ್ಲ. ಆದರೆ ಇವುಗಳನ್ನೆಲ್ಲ ಹೇಳಿ 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 ಏನು ಮಾಡಿದ್ರು? ನನ್ನ ಆ ಸೀಮಿತ ಕ್ಷೇತ್ರದಿಂದ ಹೊರಗೆ ತಂದು ಹೊಸ ಜಗತ್ತನ್ನು ಅವ್ರು ನನಗೆ ಪರಿಚಯ ಮಾಡಿಕೊಟ್ರು. ಯಾರು ಮಾಡಿಕೊಟ್ರಂಗೆ? ಜಲಾಲುದ್ದೀನ್ ಅವರು. ಮುಂದುವರೆದು ನೋಡೋಣ. ನೋಡಿ, ಇಲ್ಲಿ ಆ ಪುಸ್ತಕ ಆಗಲೇ ನೋಡಿದ್ವಲ್ಲ ನಮ್ಮಲ್ಲಿ, ಯಾರು ಮಾನಿಕಂ ಇತ್ತಲ್ಲ, ಮಾನಿಕಂ ಅವರ ಒಂದು ಚಿತ್ರ ಇದು. ಅದು ಅವರ ಮನೆ ಮತ್ತು ಅದು ಗ್ರಂಥಾಲಯ. हाँ, दूसरे जिस व्यक्ति का मेरे बाल जीवन पर गहरा असर पड़ा, ಇನ್ನೊಬ್ಬ ವ್ಯಕ್ತಿ ನನ್ನ ಬಾಲ್ಯಕಾಲದ ಮೇಲೆ ದಟ್ಟವಾದ ಪ್ರಭಾವ ಬೀರಿದಂಥವರು, ದಟ್ಟವಾದ ಪ್ರಭಾವ ಬೀರಿದಂಥವರು, ವಹ ಮೇರೆ ಚಚೇರೆ ಬಾಯಿ ಶಂಸುದ್ದೀನ್ ತೆ. ಅವ್ರು ಯಾರಪ್ಪ ಅಂತಂದ್ರೆ ಶಂಸುದ್ದೀನ್. ಚಚೇರೆ ಬಾಯಿ ಅಂತಂದ್ರೆ ಚಿಕ್ಕಪ್ಪನ ಮಗ ಅಥವಾ ಇವರ ವಯಸ್ಸಿಗಿಂತ ಸ್ವಲ್ಪ ದೊಡ್ಡವರು ಇರಬೇಕು, ಸಹೋದರ ಶಂಸುದ್ದೀನ್ ಆಗಿದ್ರು. ವಹ ರಾಮೇಶ್ವರಂ ಮೇ ಅಖಬಾರೋಂಕೆ ಏಕಮಾತ್ರ ವಿತರಕ್ತೆ. ಅವರು ಏನು ಕೆಲಸ ಮಾಡ್ತಿದ್ರಪ್ಪ ಅಂದರೆ ರಾಮೇಶ್ವರದಲ್ಲಿ ಅಖಬಾರ್ ಅಂದರೆ ಪತ್ರಿಕೆಗಳ ಏಕಮಾತ್ರ ಒಬ್ಬರೇ ಒಬ್ಬ ವಿತರಕ್ ಏಜೆನ್ಸಿ ಆಗಿದ್ರು ಅವರು. ನೋಡಿ, ಅಲ್ಲಿ ಒಂದು ಚಿತ್ರ ನಾವು ನಿಮ್ಮ ಪುಸ್ತಕದಲ್ಲೂ ಕೂಡ ಗಮನಿಸ್ತೀವಿ. ಆ ಟ್ರೈನ್ನಿಂದ ಬರ್ತಾ ಇತ್ತು ಪೇಪರ್ಗಳು, ಅವನ್ನ ತಗೊಂಡವರು ರಾಮೇಶ್ವರಂ ಪೂರ್ತಿ ಹಂಚುವಂಥ ಕೆಲಸ ಮಾಡ್ತಾ ಇದ್ರು. ಬಚ್ಪನ್ ಮೇ ಮೇರೆ 3 ಪಕ್ಕೆ ದೋಸ್ತುತೆ. ಬಾಲ್ಯದಲ್ಲಿ ನನಗೆ 3 ಜನ ಭಾಳ ಒಳ್ಳೆಯ ಗೆಳೆಯರಿದ್ರು, ಆತ್ಮೀಯ ಗೆಳೆಯರಿದ್ರು. ಯಾರು? ರಮಾನಂದ ಶಾಸ್ತ್ರಿ, ಅರವಿಂದನ್ और ಶಿವಪ್ರಕಾಶ್. ये तीनों ही ब्राह्मण परिवारों से थे. ಈ ಮೂವರು ಕೂಡ ಹೆಸರೇ ಹೇಳುವಾಗೆ ಬ್ರಾಹ್ಮಣ ಕುಟುಂಬದವರಾಗಿದ್ದರು. ರಮಾನಂದ ಶಾಸ್ತ್ರಿತೋ, ಇದರಲ್ಲಿ ರಾಮಾನಂದ ಶಾಸ್ತ್ರಿ ಅಂತೂ ರಾಮೇಶ್ವರಂ ಮಂದಿರಕ್ಕೆ ಸಬ್ಸೆ ಬಡೆ ಪೂಜಾರಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಕಾ ಬೇಟಾ ಥಾ. ಆಗಲೇ ನಾವು ನೋಡಿದ ಹಾಗೆ ಇವ್ರ ತಂದೆ ಜಲಾಲುದ್ದೀನು ಮತ್ತು ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿಗಳು ಬಹಳ ಅಭಿನ್ನ ಮಿತ್ರರಾಗಿದ್ದರು. ಹಾಗೆಯೇ ಅವ್ರ ಮಗ ಯಾರು? ಲಕ್ಷ್ಮಣ್ ಶಾಸ್ತ್ರಿ ಕಾ
ಬೇಟಾತ ಅಂದರೆ ರಮಾನಂದ ಶಾಸ್ತ್ರಿ ಮಗ ಆಗಿದೆ. ಇವರಿಬ್ಬರು ಕೂಡ ಫ್ರೆಂಡ್ ಆಗಿದ್ರು. ತಂದೆ ಅವರಿಬ್ಬರು ತಂದೆಗಳು ಹೇಗೆ ಗೆಳೆಯರಾಗಿದ್ರು, ಈ ಮಕ್ಕಳು ಕೂಡ ಹಾಗೇನೆ ಗೆಳೆಯರಾಗಿದ್ರು. ಅಲಗ್ ಅಲಗ್ ಧರ್ಮ ಪಾಲನ್ ಪೋಷಣ್, ಬೇರೆ ಬೇರೆಯ ಧರ್ಮ ಪಾಲನೆ ಪೋಷಣೆ, ಪಡಾಯಿ ಲಿಕಾಯಿ ಓದು ಬರಹ ಕೋಲೇಕರ್ ಇವುಗಳನ್ನು ಹಿಡಿದು ಹಮ್ಮೆಸೆ ನಮ್ಮಲ್ಲಿ ಕಿಸಿ ಭಿ ಯಾವುದೇ ಬಚ್ಚೆನೆ ಮಗು ಕೂಡ ಕಭಿ ಭಿ ಎಂದೂ ಕೂಡ ಆಪಸ್ ಮೇ ಕೋಯಿ ಭೇದ ಭಾವ ಮಹಸೂಸ್ ನಹಿ ಕಿಯಾ, ಯಾವುದೇ ಭೇದ ಭಾವ ಅನುಭವಿಸ್ಲಿಲ್ಲ. ಅಂದರೆ ಜಾತಿ ಧರ್ಮದ ವಿಚಾರದಲ್ಲಿ ಎಂದೂ ಇವ್ರ ನಡುವೆ ಅಪಸ್ವರಗಳು ಬರಲಿಲ್ಲ. ಎಲ್ಲ ಮಕ್ಕಳಂಗೆ ಇವರು ಒಟ್ಟಿಗೆನೆ ಬೆಳೆದ್ರು ಅಂತ. ನೋಡಿ, ಇಲ್ಲೊಂದು ಚಿತ್ರ ಇದೆ. ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಆಚರಣೆಗಳನ್ನು ಮಾಡ್ತಾರೆ, ನಾವಲ್ಲಿ ಗಮನಿಸ್ಬೋದು. ಪ್ರಾರ್ಥನೆಯ ಒಂದು ಚಿತ್ರ ಇದೆ. ಹಿಂದೂಗಳು, ಕ್ರಿಶ್ಚಿಯನ್ರು, ಜೈನರು, ಮುಸಲ್ಮಾನರು, ಜರುತೃಷ್ಟರು, ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ರೀತಿ ಭಗವಂತನನ್ನ ಆರಾಧನೆಯನ್ನು ಮಾಡ್ತಾರೆ. ಇಷ್ಟು ಆದಮೇಲೆ ಕೊನೆಗೆ ಪಾಠದ ಆಶಯವನ್ನು ಗಮನಿಸ್ಬಿಡೋಣ. ಭಾರತ್ ಕೆ ರಾಷ್ಟ್ರಪತಿ ಕಲಾಂ ಜಿ ಕಾ ಜೀವನ್ ಸಾದಗಿ ಕಾ ಮಿಸಾಲ್ ಥಾ. ಭಾರತದ ರಾಷ್ಟ್ರಪತಿಯಾಗಿದ್ದಂಥ ಕಲಾಂ ಅವರ ಜೀವನ ಸಾದಗಿ ಕಾ ಮಿಸಾಲ್ ಥಾ, ಸರಳತೆಯ ಒಂದು ಮಿಸಾಲ್, ಉದಾಹರಣೆ ಆಗಿತ್ತು. ಅದನ್ನು ನಾವು ಕಣ್ಣಾರೆ ಕೂಡ ಕಂಡಿದ್ದೀವಿ ನಮ್ಮ ಜೀವನದಲ್ಲಿ. ಅಂದರೆ ಸುದ್ದಿ ಮಾಧ್ಯಮಗಳ ಮುಖೇನ ಅವರು ರಾಷ್ಟ್ರಪತಿ ಭವನಕ್ಕೆ ಹೋದಾಗ 2 ಸೂಟ್ಕೇಸ್ ಇಟ್ಕೊಂಡು ಹೋಗಿದ್ರು. ರಾಷ್ಟ್ರಪತಿ ಭವನದಿಂದ ಬರ್ಬೇಕಾದ್ರೂ ಅವೇ 2 ಸೂಟ್ಕೇಸ್ ಇಟ್ಕೊಂಡು ವಾಪಸ್ ಬಂದರು. ಆ ಸೂಟ್ಕೇಸ್ನಲ್ಲಿ ಇದ್ದದ್ದೇನಪ್ಪ ಅಂತ ಹೇಳಿದ್ರೆ, ಒಂದರಲ್ಲಿ ಅವರ 1-2-3 ಜೊತೆ ಬಟ್ಟೆ ಇದ್ವು, ಇನ್ನೊಂದರಲ್ಲಿ ಪುಸ್ತಕಗಳೇ ತುಂಬಿದ್ವು ಅಂತೇಳಿ. ಉನ್ಕೆ ಮಾತಾ ಪಿತಾ ಕಾ ಪರಿಶ್ರಮ, ಅವರ ತಂದೆ ತಾಯಿಗಳ ಪರಿಶ್ರಮ, ಆಡಂಬರಹೀನ ಜೀವನ್, ಆಡಂಬರ ರಹಿತವಾದ ಜೀವನ, ಸಬ್ಕೆ ಲಿಯೇ ಆದರ್ಶಪ್ರಾಯ ಹೈ, ಎಲ್ಲರಿಗೂ ಇದು ಆದರ್ಶಪ್ರಾಯವಾದದ್ದು. ಪೋಷಕರಿಗೂ ಆದರ್ಶಪ್ರಾಯ, ಮಕ್ಕಳಿಗೂ ಕೂಡ ಆದರ್ಶಪ್ರಾಯ. ಉನ್ಕ ಪರಿವಾರ ಅತಿಥಿಯೋಂಕ ಸೇವಾಸೆ ಸಂತೃಪ್ತತ, ಅವರ ಮನೆ ಅತಿಥಿಗಳ ಸೇವೆಯಿಂದ ಸಂತೃಪ್ತವಾಗಿತ್ತಂತೆ. ಯಾವಾಗಲೂ ಒಂಥರದ ಹಾಸ್ಟೆಲ್ ಇದ್ದಂಗೆ ಬರೋರು ಹೋಗೋರು ಇರ್ತಾ ಇದ್ರು. ಬಂದವ್ರನ್ನೆಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸಿ ಅವರಿಗೆ ಕುಡಿಯೋಕೆ ನೀರು, ಮಜ್ಜಿಗೆನೋ, ಊಟ ಸಂದರ್ಭ ಅಂದರೆ ಊಟನೋ, ಟೀನೋ, ಕಾಫಿನೋ ಮಾಡಿ ಕೊಡ್ತಾ ಇದ್ರು. ಬಚ್ಚೋಂಕಿಲಿಯೇ ಚೈತನ್ಯಶೀಲ, ಇವೆಲ್ಲವೂ ಕೂಡ ಮಕ್ಕಳಿಗೆ ಒಂದು ಚೈತನ್ಯಶೀಲ ಬಹುಮುಖಿ ವ್ಯಕ್ತಿತ್ವ ನಿರ್ಮಾಣಕ್ಕೆ ಲಿಯೇ, ಬಹುಮುಖ ವ್ಯಕ್ತಿತ್ವ ನಿರ್ಮಾಣಕ್ಕಾಗಿ ಐಸೆ ಆದರ್ಶ ವ್ಯಕ್ತಿಯೋಂಕಿ, ಇಂತಹ ಆದರ್ಶ ವ್ಯಕ್ತಿಗಳ ಜೀವನ್ ಏಕ್ ಆದರ್ಶ ಬನಿ ಹೈ, ಜೀವನ ಒಂದು ಆದರ್ಶವಾಗಿ ಇದೆ ಅನ್ನುವಂಥ ಮಾತನ್ನು ನಾವು ನೋಡ್ತೀವಿ. ಇಷ್ಟು ಈ ಪಾಠದ ಬಗ್ಗೆ ಈಗಿನ ವಿಶ್ಲೇಷಣೆಯನ್ನು ನಾವು ಇದುವರೆಗೂ ಗಮನಿಸಿದ್ವಿ. ಮತ್ತೆ ನೀವು ಓದ್ಕೊಳ್ಳಿ, ಮತ್ತೆ ಇನ್ನೂ ಇದನ್ನು ನಾವು ನೋಡಿದಾಗ ಒಂಥರ ಅರ್ಥ ಬರ್ತದೆ, ನೀವು ನೋಡಿದಾಗ ಇನ್ನೊಂಥರ ನಿಮ್ಮ ಅನುಭವಗಳು ಸೇರ್ಕೊಂಡಾಗ ಅದಕ್ಕೆ ವಿಶೇಷವಾದಂಥ ಅರ್ಥ ಬರ್ತದೆ. ಇದಕ್ಕೊಂದೇ ದಾರಿ ಮತ್ತೆ ಅಧ್ಯಯನ ಮಾಡೋಂಥದ್ದು. ಇದು ಬರೀ ಪರೀಕ್ಷಾ ದೃಷ್ಟಿಯಿಂದಲ್ಲ, ನಿಮ್ಮ ಬದುಕಿನ ದೃಷ್ಟಿಯಿಂದಲೂ ಕೂಡ ಭಾಳ ಮಹತ್ತರವಾದಂಥ ಪಾಠ ಇದು. ಇದನ್ನು ನೀವು ಇಲ್ಲಿರೋಂಥ ಮೌಲ್ಯಗಳು ಯಾವುದು, ಸರಳವಾದ ಜೀವನ, ಆಡಂಬರ ರಹಿತವಾದ ಜೀವನ, ಅಥವಾ ನೆಮ್ಮದಿಯಿಂದ ಇರುವಂಥದ್ದು, ಅಥವಾ ಪ್ರಕೃತಿಯ ಬಗೆಗೆ ಧೋರಣೆ ಇರುವಂಥದ್ದು, ಅಥವಾ ಪುಸ್ತಕಗಳನ್ನ ಓದುವಂಥ ಹವ್ಯಾಸ ಇರ್ಬೋದು. ಈ ಎಲ್ಲ ಅಂಶಗಳನ್ನು, ಒಳ್ಳೆಯ ಅಂಶಗಳನ್ನು ನೀವು ಅಳವಡಿಸ್ಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಳ್ರಿ ಅಂಥೇಳಿ ಹೇಳ್ತಾ ಇಷ್ಟು ಮಾತುಗಳು ಇರಲಿ. ಮುಂದಿನ ಭಾಗದಲ್ಲಿ ನಾವು ಈ ಪಾಠದ ಅಭ್ಯಾಸ ಭಾಗವನ್ನು ನೋಡೋಣ. ಅಲ್ಲಿವರೆಗೂ ನಮಸ್ತೆ.